ಒಂದರ್ಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಶ್ರೀ ಸಾಯಿ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ವತಿಯಿಂದ ಯಶಸ್ವಿನಿ ಕಾರ್ಡು ಹಾಗೂ ಇತರೆ ಆರೋಗ್ಯ ವಿಮೆ ಕಾರ್ಡುದಾರರಿಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅದರಿಂದ ತುಂಬ ಉಪಯೋಗ ಆಗಿದೆ. ನಾವು 2 ಸಾರಿ ಮಾಡಿಸ್ಕೊಂಡಿದ್ದೀವಿ, ಏನು ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಿ ಮಾಡಿಸ್ಕೋಬೇಕು. 2 ಸಾರಿ ಆಗೈತೆ, 2 ಕಣ್ಣನ್ನು ಮಾಡಿಸ್ಕೊಂಡಿದ್ದೀವಿ ಉಚಿತವಾಗಲ್ಲ ಉಚಿತವಾಗಿ. ದೃಷ್ಟಿ ಆಗ್ತಾ ಇಲ್ಲ. ಈ ಕಣ್ಣು ತಪಾಸಣೆ ಮಾಡಿದ್ರೆ ಹೇಗೆ ಏನಂತ ಹೇಳಿದ್ರಿ ಮೇಡಮ್? ಇದು ಕನ್ನಡಕ ತಗೊಂಡಿರುತ್ತೆ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಸಣ್ಣ ಕನ್ನಡಕ ಮುಂದೆ ಒಂದು ಸರಿ ಹೇಳಿದ್ದು ಎಲ್ಲರೂ ಅಂಗದಲ್ಲಿ ಮಾಡಿಸ್ಕೊಂಡಿದ್ದೀನಿ ಅಂತ ಕನ್ನಡಕ ತಗೊಂಡಿದ್ದೀನಿ. ನೀವು ಯಶಸ್ವಿನಿ ಆಯ್ತಾ? ನಾವು ಯಶಸ್ವಿನಿ ಯೋಜನೆಯಲ್ಲಿ ಇವತ್ತು ಹೆಲ್ತ್ ಕ್ಯಾಂಪು ಸಾಯಿ ಆಸ್ಪತ್ರೆಯವರು ಉಚಿತವಾಗಿ ಹೆಲ್ತ್ ಕ್ಯಾಂಪನ್ನು ಹಾಕಿ ಯಾರು ಪೇಷಂಟು ಆಯ್ಕೆ ಆಗಿದ್ದಾರೆ ಅವರಿಗೆ ಉಚಿತವಾಗಿ ಆಪರೇಷನ್ ಮಾಡಿರೋದು, ರಿಯಾಯಿತಿ ದರದಲ್ಲಿ ಕನ್ನಡಕವನ್ನು ಕೊಡ್ತೀನಿ ಅಂತ ಹೇಳಿದರೆ, ಜೊತೆಗೆ ಆಪ್ರೇಷನ್ಗೆ ಅವ್ರದ್ದೇ ಸ್ವಂತ ವಾಹನದಲ್ಲಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಅವರೇ ಕರ್ಕೊಂಡ್ಬಂದು ಮನೆಗೆ ಬಿಟ್ಟು ಅವ್ರನ್ನ 1 ವಾರ ಬಂದು ಆರೈಕೆ ಮಾಡ್ತೀನಿ ಅಂತೇಳಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ನಮ್ಮ ಸಂಘದಲ್ಲಿ ಅತಿ ಹೆಚ್ಚು ಯಶಸ್ವಿನಿ ನೋಂದಣಿದಾರರಿದ್ದು ಅವರಿಗೆ ಇಂಥ ಕ್ಯಾಂಪ್ಗಳಿಂದ ತುಂಬ ಅನುಕೂಲ ಆಗ್ತಿದೆ. ನಮ್ಮ ಊರಲ್ಲಿ ಈಗಾಗಲೇ ಹೆಚ್ಚು ಕಡಿಮೆ ಅಂದರೂ ಕನಿಷ್ಠ 100 ಜನ ಕಣ್ಣನ್ನು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಬೇರೆ ಬೇರೆ ವಿವಿಧ ಕಾಯಿಲೆಗಳಿಗೆ ಉಚಿತವಾಗಿ ಟ್ರೀಟ್ಮೆಂಟನ್ನು ಪಡ್ಕೊಂಡು ತುಂಬ ಚೆನ್ನಾಗಿದ್ದಾರೆ. ಈ ಯಶಸ್ವಿನಿ ಯೋಜನೆ ಇರೋದು ಒಂದು ಯಾವಾಗಲೂ ಒಂದು ಸಂತೋಷ. ರೈತರ ಬದುಕಿನಲ್ಲಿ ಇದು ದುಡ್ಡಿಲ್ಲದಿದ್ರೂ ಸಂಘದಲ್ಲಿ ಮೆಂಬರ್ ಆಗಿರೋದಕ್ಕೆ ನಾವು 500 ರೂಪಾಯಿ ಒಂದು ಕುಟುಂಬಕ್ಕೆ ತಗೊಂಡು ಯಶಸ್ವಿನಿ ಕಾರ್ಡನ್ನು ಮಾಡಿಬಿಟ್ಟಿದ್ದೀವಿ. ಉಚಿತವಾಗಿ ಹೆಲ್ತ್ ಕ್ಯಾಂಪ್ ಮಾಡಿ ಇವರಿಗೆಲ್ಲ ಅನುಕೂಲ ಮಾಡಿಕೊಡ್ತಿದ್ದಾರೆ. ಇಂಥ ಕ್ಯಾಂಪ್ಗಳೆಲ್ಲ ಬರೋದು ಎಲ್ಲ ಬಡ ಜನರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಮೂಲಕ. ಸರ್, ಎಷ್ಟು ಸದಸ್ಯರಿದ್ದಾರೆ ಸರ್ ಯಶಸ್ವಿ? ನಮ್ಮ ಸೊಸೈಟಿಲಿ 498 ಜನ ಸದಸ್ಯರಿದ್ದಾರೆ. ನಾವು 360 ಜನ ಯಶಸ್ವಿನಿ ನೋಂದಾಯಿತ ಕುಟುಂಬಗಳನ್ನ ಮಾಡಿದ್ದೀವಿ. 100 ಆಪರೇಷನ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಥರದ್ದು ಹಾರ್ಟ್ ಆಪರೇಷನ್ನು, ಮೂಳೆ, ಕಣ್ಣು, ತಲೆ ಎಲ್ಲ ಆಪರೇಷನ್ಗಳು ಮಾಡಿಸ್ತೀವಿ. ಸರ್, ನಿಮ್ಮ ಡೈರಿ ರೈತರಿಗೆ ಅನುಕೂಲವಾಗಿ ರೈತರಲ್ಲಿ ನಡ್ಕೊಳ್ತಿದೆ? ಹೌದು, ನಮ್ಮ ಡೈರಿ ಅಂದರೆ ಒಂಥರ ಸ್ಪೆಷಲ್ಲಾಗೆ ತುಂಬ ಇಷ್ಟಪಡ್ತಾರೆ ನಮ್ಮ ಉತ್ಪಾದಕರು. ಜೊತೆಗೆ ಅಕ್ಕಪಕ್ಕ ಇರುವಂಥ ಊರುಗಳಿಗೂ ಹೇಳ್ತಾರೆ, 1 ರೂಪಾಯಿಗಿಂತ ಸವಲತ್ತು ಕೊಡ್ತಾರೆ, ನೀವು ನಮಗೆ ಆ ಥರ ಮಾಡಿಕೊಡಿ ಅಂತೆಲ್ಲ ಹೇಳಿ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ. ತುಂಬ ಸಂತೋಷ ಪಡ್ತಾರೆ ಕ್ಯಾಂಪ್ಗಳನ್ನ. ಈಗ ಎಷ್ಟು ಜನ ಆಪ್ರೇಷನ್ ಮಾಡಿಸ್ಕೊತಾರೆ ಇವತ್ತಿನ ಇಲ್ಲಿವರೆಗೆ? ಇವತ್ತಿನ ಕ್ಯಾಂಪಲ್ಲಿ 13 ಜನ ಆಪ್ರೇಷನ್ಗೆ ಸೆಲೆಕ್ಷನ್ ಆಗ್ತಿದೆ. 3 ಜನಕ್ಕೆ ನಾಳೆನೇ ಆಪ್ರೇಷನ್ ಮಾಡ್ತಾರೆ. ತಿರ್ಗಿ ಅವ್ರದ್ದೇ ವಾಹನದಲ್ಲಿ ಕರ್ಕೊಂಡು ಆರೈಕೆನೂ ನಾವೇ ಆಸ್ಪತ್ರೆಯಿಂದ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಸರ್, ನಿಮ್ಮ ಹೆಸರು? ರವಿ, ಒಂದರ್ಗುಪ್ಪೆ ಆಲ್ ಇಂಡಿಯಾ ಸೆಕ್ರೆಟರಿ ಕೆಲಸ ಮಾಡ್ತೀನಿ.